ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದರೆ, ಬೆಂಗಳೂರಿನ ಕ್ಯಾಪ್ಟನ್, ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರುವಂತಹ ಸುನಿಲ್ ಚೇತ್ರಿ ಅವರು ವಿದಾಯ ಹೇಳಿದ್ದಾರೆ ಅಂತ ಹೇಳ್ಬೋದು. ಇನ್ನು ಫುಟ್ಬಾಲ್ ಮ್ಯಾಚ್ಗೆ ಅವರು ವಿದಾಯ ಕೂಡ ಹೇಳಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಯಾವುದೇ ಮ್ಯಾಚ್ಗಳು ಕೂಡ ಅವರು ಕ್ಯಾಪ್ಟನ್ ಆಗಿ ಇರೋದಿಲ್ಲ, ಮತ್ತು ರಿಟೈರ್ಮೆಂಟ್ ಅನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವರು ನೋಡಿದರೆ ಇನ್ನು ಜೂನ್ 6ನೇ ತಾರೀಕು ನಡೆದಿರುವಂಥ ಫಿಫಾ ವರ್ಲ್ಡ್ ಕಪ್ ನಂತರ ಅವರು ವಿದಾಯ ಹೇಳಲಿದ್ದಾರೆ ಅಂತ ಮಾಹಿತಿಗಳು ತಿಳಿದು ಬರುತ್ತಿದೆ ಅಂತ ಹೇಳ್ಬೋದು. ಇನ್ನು ಅಫಿಷಿಯಲ್ ಆಗಿ ಅವರು ಕನ್ಫರ್ಮ್ ಮಾಡಿದ್ದಾರೆ, ಅವರೇ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವರೇ ಕೂಡ ಕ್ಯಾಪ್ಟನ್ಸಿಯಿಂದ ಇಳಿದು ಕೂಡ ಮ್ಯಾಚ್ ಅವರು ಪ್ಲೇಯರ್ ಕೂಡ ನಿವೃತ್ತಿ ಹೊಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇದು 2 ದಶಕಗಳಿಂದ ಅವರೇ ಕ್ಯಾಪ್ಟನ್ ಆಗಿದ್ರು ಅಂತ ಹೇಳ್ಬೋದು. ಇನ್ನು ಅವರು ಯಂಗ್ಸ್ಟರ್ ಇಂದನೂ ಕೂಡ ಅವರೇ ಕ್ಯಾಪ್ಟನ್ ಆಗಿದ್ರು, ಮತ್ತೆ ಅವ್ರ ಕಡೆಯಿಂದ ಒಳ್ಳೊಳ್ಳೆ ಗೋಲ್ಗಳು ಕೂಡ ಹೊಡೆದಿದ್ರು. ಇನ್ನು ಮೆಸ್ಸಿ ಮತ್ತೆ ರೊನಾಲ್ಡೋ ಅವರ ಸ್ಥಾನ ತುಂಬುವಂತ ನಮ್ಮ ಇಂಡಿಯಾದ ಫುಟ್ಬಾಲರ್ ಆಗಿದ್ರು ಅಂತ ಹೇಳ್ಬೋದು. ಇವರು ಟೀಮ್ ಇಂಡಿಯಾದಲ್ಲಿ ಇವರು ಶ್ರೇಷ್ಠ ಫುಟ್ಬಾಲರ್ ಆಗಿ ಮೂಡಿ ಬಂದ್ರು ಅಂತ ಹೇಳ್ಬೋದು. ಇನ್ನು ವರ್ಲ್ಡ್ ಅಲ್ಲೂ ಕೂಡ ಇವರು ಟಾಪ್ 3 ನಲ್ಲಿ ಬರುವಂತ ಫುಟ್ಬಾಲರ್ ಆಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈಗ ನೋಡಿದ್ರೆ ಇವರು ಎಷ್ಟು ಗೋಲ್ ಹೊಡೆಯೋದ್ರಲ್ಲಿ ಟಾಪ್ 3 ನಲ್ಲಿ ಬಂದಿದ್ರು, ಮತ್ತೆ ಇವರು ಜನಪ್ರಿಯತೆ ಕೂಡ ಗಳಿಸಿದ್ರು ಅಂತಾನೆ ಹೇಳ್ಬೋದು. ಮತ್ತೆ ಇವರು ನೆಕ್ಸ್ಟ್ ಬೇರೆ ಪ್ಲೇಯರ್ಸ್ ಗಳು ಕೂಡ ಕ್ಯಾಪ್ಟನ್ ಆಗುವಂತ ಚಾನ್ಸಸ್ ಕೂಡ ಇದೆ. ಮತ್ತೆ ನಮ್ಮ ಬೆಂಗಳೂರು BFCಗೂ ಕೂಡ ಇವರು ಕಂಟಿನ್ಯೂ ಮಾಡುವಂತ ಲಕ್ಷಣಗಳು ಕೂಡ ಇದೆ. ಇವರು ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೆ ಮಾತ್ರ ಇವರು ರಿಟೈರ್ಮೆಂಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಲೀಗ್ ಮ್ಯಾಚ್ಗಳಲ್ಲಿ ಇವರು ತನ್ನ ಬೆಂಗಳೂರು ತಂಡಕ್ಕೆ ಇವರು ಕೊಡುಗೆ ಕೊಡುವುದು ಇನ್ನು ನಿರಂತರವಾಗಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇವರ ಕೊಡುಗೆ ಕೂಡ ಅಪಾರವಾಗಿದೆ ಅಂತ ಹೇಳ್ಬೋದು. ಇನ್ನು 150 ಮ್ಯಾಚ್ಗಳನ್ನ ಕೂಡ ಇವರು ಫುಟ್ಬಾಲ್ಗಳನ್ನ ಆಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಫುಟ್ಬಾಲ್ಗಳು ಜಾಸ್ತಿ ನಡೆಯೋದಿಲ್ಲ ಅಂತ ಹೇಳ್ಬೋದು. ಇನ್ನು ಅದರಲ್ಲಿ ಇವರು ಇಂಟರ್ನ್ಯಾಷನಲ್ ಅಲ್ಲಿ 150 ಮ್ಯಾಚ್ ಆಡಿದ್ದಾರೆ, ಇದು ಸಾಧನೆ ಅಂತ ಹೇಳ್ಬೋದು. ಇನ್ನು 2 ದಶಕಗಳಿಂದ ಇವರು ಫುಟ್ಬಾಲ್ ಮ್ಯಾಚ್ ಆಡ್ತಾರೆ. ಯಾಕಪ್ಪ ಅಂದ್ರೆ ಫುಟ್ಬಾಲ್ ಅಲ್ಲಿ ಜಾಸ್ತಿ ಲೀಗ್ ಮ್ಯಾಚ್ಗಳು ಆಡೋದು, ಜಾಸ್ತಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಕಡಿಮೆ ಆಡ್ತಾರೆ. ಇವರು ಲೀಗ್ ಗಳಲ್ಲಿ ಜಾಸ್ತಿ ಆಡೋದ್ರಿಂದ ಮತ್ತೆ ಇವರು ನೀಡಿದಂತ ಕೊಡುಗೆಗೆ ನಮ್ಮ ಲೈಫ್ ಕ್ರಿಕೆಟ್ ವತಿಯಿಂದ ಶುಭೋದಯಗಳನ್ನ ತಿಳಿಸ್ತಾ, ಇನ್ನು ವಿಡಿಯೋ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ, ಇದು ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಮತ್ತೆ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಯಾವುದೇ ಎಲ್ಲ ತರಹದ ಕ್ರೀಡೆಗಳನ್ನ ಕೂಡ ಇಲ್ಲಿ ಅಪ್ಡೇಟ್ಗಳನ್ನ